ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ತೊಗೊಂಡ್ರೆ ಹೊಸ ವರ್ಷ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಮೊಮೆಂಟು ಹೊಸ ವರ್ಷ ಅಂತಲೇ ತೊಗೋಬೇಕು. ಆ್ಯಕ್ಚುಲಿ ಎವ್ರಿ ಮೊಮೆಂಟ್ ಇದೆ ಹೊಸ ವರ್ಷ ಅಂತಲೇ ತೊಗೋಬೇಕು. ಹೇಗೆ ಹೊಸ ವರ್ಷ ಮತ್ತು ನಮ್ಮ ಜೀವನವನ್ನು ರಿಜುವನೇಷನ್ ಅಂತಾರಲ್ವ, ಅದನ್ನು ಹೊಸತನ ಮಾಡ್ಕೋಬೇಕು. ನಮ್ಮ ಜೀವನವನ್ನು ಹೊಸತನ ಮಾಡಬೇಕಂದ್ರೆ ಏನು ಮಾಡಬೇಕು? ದೈವ ಚಿಂತನೆ ಮಾಡಬೇಕು. ದೈವ ಚಿಂತನೆ ನಿರಂತರವಾಗಿ ದೈವಸ್ಮರಣೆ ಇದ್ದರೆ ನಮಗೆ ಹೊಸತನವನ್ನು ಅದನ್ನೇ ಹುಟ್ಟಾಗುತ್ತೆ. ಆಮೇಲೆ ನಮ್ಮ ಲೈಫ್ ವೇಸ್ಟ್ ಆಗಲ್ಲ, ನಮ್ಮ ಜೀವನ ವೇಸ್ಟ್ ಆಗಲ್ಲ. ಇದಕ್ಕೆ ಒಂದು ನಿದರ್ಶನ, ರಾಮಾಯಣದಲ್ಲಿ ಒಂದು ನಿದರ್ಶನ ಇದೆ. ಹೇಗಂತಂದರೆ, ಯಾವಾಗಲೂ ನಾವು ಸ್ವಾರ್ಥತೆಯಲ್ಲಿ ನಾವು ಜೀವನವನ್ನು ಕಳೀತಾ ಇರ್ತೀವಿ. ಅದು ಭಗವಂತನ ಒಂದು ಕೈಂಕರ್ಯದಲ್ಲಿ ಜೀವನವನ್ನು ಸ್ವಲ್ಪ ಸಮಯವಷ್ಟು ಮುಡುಪಾಗಿಟ್ಟರೆ ಬಹಳ ಶ್ರೇಯಸ್ಸು. ಹೇಗೆ ಅಂದರೆ, ರಾಮದೇವರಿಗೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದಮೇಲೆ ಆಂಜನೇಯ ರಾಮದೇವರನ್ನು ನೋಡ್ತಾರಂತೆ. ನೋಡಿದಾಗ ರಾಮದೇವ್ರ ಕಣ್ಣಲ್ಲೂ ಆನಂದ ಬಾಷ್ಪ, ಆಂಜನೇಯನ ಕಣ್ಣಲ್ಲೂ ಆನಂದ ಬಾಷ್ಪ. ಆಮೇಲೆ ಆಂಜನೇಯನ ಹತ್ತಿರ ಕರೆದು, ಪಟ್ಟಾಭಿಷೇಕ ಆದ ನಂತರ ಹತ್ತಿರ ಕರೆದು ಕೂಡಿಸ್ಕೋತಾನಂತೆ. ನೀವು ಆಂಜನೇಯನ ಪಟ್ಟಾಭಿಷೇಕ ಆದಮೇಲೆ ಆಂಜನೇಯ ರಾಮನ ಸನ್ನಿಧಿಯಲ್ಲಿ ಕೂತಿರ್ತಕ್ಕಂಥ ಒಂದು ಸನ್ನಿವೇಶ ನೋಡಿದರೆ, ಈಗ ಅದೇ ಎಲ್ಲ ದೇವಸ್ಥಾನಗಳಲ್ಲೂ ಅದೇ ಇದೆ. ಆ ಹತ್ತಿರ ಕೂತ್ಕೊಂಡಾಗ ರಾಮ ಹೇಳ್ತಾರೆ ಆಂಜನೇಯಗೆ, ಆಂಜನೇಯ, ನಾನು ನಿನ್ಗೆ ಏನಂತ ಹೇಳಿ, ನೀನು ಯಾರಪ್ಪ ಅಂತ ಕೇಳಿದ್ರೆ, ಎಲ್ಲಾದರೂ ಹೋದರೆ ನೀನು ಲಂಕೆಗೆ ಹೋದೆ, ನೀನು ಯಾರಪ್ಪ ಅಂತ ಕೇಳಿದ್ರೆ ನಾನು ಆಂಜನೇಯ ಅಂತ ಹೇಳ್ಕೊಳ್ಳಿಲ್ಲ, ಹನುಮಂತ ಅಂತ ಹೇಳ್ಕೊಳ್ಳಲಿಲ್ಲ, ವಾಯುಪುತ್ರ ಅಂತ ಹೇಳ್ಕೊಳ್ಳಿಲ್ಲ. ನೀನು ಯಾರಪ್ಪ ಅಂತ ಕೇಳಿದ್ರೆ ನಾನು ರಾಮದಾಸ ಅಂತ ಹೇಳ್ಕೊಂಡೆ. ನೀನು ಅಂಥ ಒಂದು ನಿನ್ನನ್ನು ನನಗೆ ಹೇಗೆ ನನಗೆ ಕೃತಜ್ಞತೆಯಿಂದ ನಿನಗೆ ಏನು ನಾನು ಕೊಡಲಿ ಅಂತಂದರೆ ನನಗೆ ತೋರಿಸ್ತಾ ಇಲ್ಲ ಅಂತ ಹೇಳಿ ಇಬ್ಬರು ಆಲಿಂಗನ ಮಾಡ್ಕೊತಾರಂತೆ. ಇಡೀ ರಾಮಾಯಣದಲ್ಲಿ ಒಂದು ರಾಮ ಆಂಜನೇಯ ಮತ್ತು ಆಲಿಂಗನ ಮಾಡ್ಕೊಳ್ತಾ ಒಂದು ಸನ್ನಿವೇಶ, ಅದು ವಿಶೇಷವಾದ ಒಂದು ಸನ್ನಿವೇಶ. ಈಗ ಯಾರಾದರೂ ಒಂದು ಸ್ವಲ್ಪ ಸೇವೆ ಮಾಡಿದ್ರೆ, ಭಗವಂತನಿಗೆ ಒಂದು ಸೇವೆ, ಒಂದು ದೀಪ, ಒಂದು ಲೈಟ್ ಕೊಟ್ಟರೆ, ಟ್ಯೂಬ್ ಲೈಟ್ ಮೇಲೆ ಹೆಸರಾಗಿಸ್ತಾರೆ. ಇದಂತ ಆಂಜನೇಯ ಅಷ್ಟೆಲ್ಲ ಸೇವೆ ಮಾಡಿ ನನಗೆ ರಾಮ ಹೇಳ್ತಾರೆ, ನೀನು ಲಂಕೆಗೆ ಹೋದೆ, ಸೀತಾದೇವಿಗೆ ಉಂಗುರ ಕೊಟ್ಟೆ, ಯುದ್ಧಕ್ಕೆ ಎಲ್ಲರನ್ನೂ ಸನ್ನದ್ಧ ಮಾಡಿದೆ, ಮತ್ತು ಯುದ್ಧದಿಂದ ನನಗೆ ಇದು ಮಾಡಿದೆ, ಲಕ್ಷ್ಮಣನಿಗೆ ಸಂಜೀವಿನಿ ಪರ್ವತವನ್ನು ತಂದೆ, ಹೀಗೆಲ್ಲ ಎಷ್ಟೆಲ್ಲ ನನಗೆ ಇದು ಮಾಡಿದೀಯಾ, ನೀನು ನನಗಿಷ್ಟೆಲ್ಲ ಸೇವೆ ಮಾಡಿದೀಯಾ ಅಂತ ಹೇಳಿ ಆಂಜನೇಯನ ಆಲಿಂಗ ಮಾಡಿಕೊಂಡು ಇಬ್ಬರು ಆನಂದ ಭಾಷದಿಂದ ಅಲ್ಲಿ ಆಲಿಂಗನ ಮಾಡ್ಕೊತಾರಂತೆ. ಇಡೀ ತನ್ನ ಆಧ್ಯಾತ್ಮಿಕ ಒಂದು ಸ್ಪಿರಿಚುವಲ್ ಎನರ್ಜಿ ಅಂತ ಹೇಳ್ತಾರೆ, ಅಷ್ಟನ್ನು ಟ್ರಾನ್ಸ್ಫರ್ ಮಾಡ್ತಾರಂತೆ ಆಂಜನೇಯನಿಗೆ. ರಾಮ ಟ್ರಾನ್ಸ್ಫರ್ ಮಾಡ್ತಾರಂತೆ, ಅಷ್ಟು ಆಧ್ಯಾತ್ಮಿಕ ಒಂದು ಶಕ್ತಿಯನ್ನು. ಇಂಥ ಒಂದು ವಿಶೇಷವಾದ ದಿನದಲ್ಲಿ ನಾವು ಪ್ರತಿಯೊಂದು ಗಳಿಗೆಯಲ್ಲಿಯೂ ಕೂಡ ರಾಮನಾಮ ಜಪವನ್ನು ಮಾಡ್ಕೊಳ್ತಾ, ರಾಮಸ್ಮರಣೆಯನ್ನು ಮಾಡ್ತಾ, ರಾಮಸ್ಮರಣೆ ಅಂದರೆ ಕೆಲವ್ರಿಗೂ ಬೇರೆ ಇದವರಿಗೆ ಜೀಸಸ್ ಆಗ್ಬೋದು, ಮುಸ್ಲಿಮ್ಸ್ಗೆ ಅವರಿಗೆ ಮೊಹಮ್ಮದ್ ಆಗ್ಬೋದು, ಯಾರೇ ಆಗಲಿ ಆ ದೇವರ ಸ್ಮರಣೆ ಎಲ್ಲರೂ ಒಂದೇ. ಜೀಸಸ್ಸು, ರಾಮ ಮತ್ತು ಪ್ರತಿಯೊಂದು ದೇವರು ಒಂದೇ. ಆ ದೇವರನ್ನೇ ಮಾನಸಿಕವಾಗಿ ಸ್ಮರಣೆಯನ್ನು ಮಾಡಿಕೊಂಡು ಮನಸ್ಸನ್ನು ಉಲ್ಲಾಸಗೊಳ್ಕೊಂಡು ಪ್ರತಿಯೊಂದು ಗಳಿಗೆಯಲ್ಲೂ ಹೊಸತನವನ್ನು ತಂದುಕೊಂಡು ಬಾಳೋದೇ ನಿಜವಾದ ಹೊಸ ವರ್ಷದ ಆಚರಣೆ ಅಂತ ಈ ಸಂದರ್ಭದಲ್ಲಿ ತನ್ಮೂಲಕ ಹೇಳ್ತಾ, ಇನ್ನೊಂದು ನಮ್ಮ ಈ ರಾಮದೇವರ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಒಮ್ಮೆ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರರು ಪ್ರದೋಷ ಕಾಲದಲ್ಲಿ ಸಂಜೆ ವೇಳೆಯಲ್ಲಿ ಸುಖಾಸೀನರಾಗಿರ್ತಾರಂತೆ. ಸುಖಾಸೀನರಾಗಿರ್ಬೇಕಾದ್ರೆ ಮಾನಸಿಕವಾಗಿ ಪರಮೇಶ್ವರ ಏನೋ ಪಿಸ್ಕೊಡ್ತಾ ಇರಬೇಕಾದ್ರೆ ಪಾರ್ವತಿ ಕೇಳ್ತಾರೆ, ಸ್ವಾಮಿ ನನಗೆ ಗೊತ್ತಿಲ್ಲದ್ರೆ ಏನು ಉಚ್ಚಾರಣೆ ಮಾಡ್ತಾ ಇದ್ದೀರಾ, ಏನು ನೀವು ಹೇಳ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ, ಎಲ್ಲಿ ಪಾರ್ವತಿ, ನಾನು ರಾಮನಾಮವನ್ನು, ನಾನು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳಿ ಪರಮೇಶ್ವರ ಹೇಳ್ತಾನೆ. ಆಗ ಪಾರ್ವತಿ ಕೇಳ್ತಾಳೆ, ಹೇಳಿ ಸ್ವಾಮಿ ನಿಮಗೆ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ದೀರಾ, ನನಗೂ ಹೇಳ್ಕೊಡಿ ಅಂತಾಗ ಪಾರ್ವತಿ ಕೇಳ್ತಾರಂತೆ. ಕೇಳಿದಾಗ ಆಗ ವಿಷ್ಣು ಸಹಸ್ರನಾಮವನ್ನು ಇಡೀ ಒಂದು ಅರ್ಧ ಗಂಟೆ ಕಾಲ ಪರಮೇಶ್ವರ ಹೇಳಿದಾಗೆ ಆಗ ಪಾರ್ವತಿ ಹೇಳ್ತಾರೆ, ಪಾರ್ವತಿ ಕೇಳ್ತಾರೆ, ಕೇನೋಪಾಯೇನ ಲಘುನ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಜ್ಯೋತಿ ಭಿಕ್ಷಾಮ್ಯಹಂ ಪ್ರಭೋ. ಕೇನ ಉಪಾಯೇನ ಲಘುನ, ಯಾವುದಾದ್ರೂ ಸರಳವಾಗಿರಬೇಕು, ಸುಂದರವಾಗಿರಬೇಕು, ಲಘುವಾಗಿರಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಫಲ ಬರಬೇಕು. ಆ ಥರ ಒಂದು ಉಪಾಯವನ್ನು ಹೇಳಿ, ಏನೋಪಾಯೇನ ಲಘುನ ವಿಷ್ಣೋರ್ ನಾಮ ಸಹಸ್ರಕಂ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಫಲ ಬರಬೇಕು, ಲಘುವಾಗಿರಬೇಕು, ಸರಳವಾಗಿರಬೇಕು, ಸುಂದರವಾಗಿರಬೇಕು. ಈ ಒಂದು ಸನ್ನಿವೇಶವನ್ನು ನನಗೊಂದು ಯಾವ್ದು ಹೇಳ್ಕೊಡಿ, ಮಂತ್ರವನ್ನು ಹೇಳ್ಕೊಡಿ ಎಂಬುದಾಗಿ ಹೇಳಿ ಪಾರ್ವತಿ, ಏನೋಪಾಯೇನ ಲಘುನ ವಿಷ್ಣೋರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಶ್ರೋತಿ ಮಿಚ್ಚಾಮ್ಯಹಂ ಪ್ರಭೋ ಅಂತ ಹೇಳಿ ಪಾರ್ವತಿ ಪರಮೇಶ್ವರನ ಕೇಳಬೇಕಾದ್ರೆ ಪರಮೇಶ್ವರ ಹೇಳ್ತಾರೆ, ಈಶ್ವರ ಹೇಳ್ತಾರೆ, ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೆ. ಶ್ರೀರಾಮನಾಮವರಾನನ ಓಂ ನಮ ಇತಿ ಎಂಬುದಾಗಿ 3 ಸಲ ಈ ರಾಮನಾಮವನ್ನು ಜಪ ಮಾಡಿದ್ರೆ ಇಡೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಫಲ ಎಂಬುದಾಗಿ ಸಾಕ್ಷಾತ್ ಸೋಮಶೇಖರ ಸಾಕ್ಷಾತ್ ಈಶ್ವರ ತನ್ನ ಪತ್ನಿಯಾದ ಪಾರ್ವತಿ ದೇವಿಗೆ ಉಪದೇಶವನ್ನು ಮಾಡಿರ್ತಕ್ಕಂಥ ಒಂದು ಮಹತ್ತರವಾದ ಒಂದು ಮಂತ್ರ.
ಏನಪ್ಪ ರಾಮತಾರಕವನ್ನು ಅಷ್ಟು ಸುಲಭವಾಗಿ ನಾವು ತೆಗೆದು ಹಾಗೆ ಇಲ್ಲ. ದಾಸರು ಹೇಳ್ತಾರೆ, ನಾನು ಜಪ ಮಾಡ್ಬೋದಾ, ಕೂಗಿ ಜಪಿಸುವ ಮಂತ್ರ ಅಂತ ಹೇಳ್ತಾರೆ. ದಾಸರು ಪುರಂದರದಾಸರು ಹೇಳ್ತಾರೆ ಕೂಗಿ ಜಪಿಸುವ ಮಂತ್ರ. ಮತ್ತು ಏನಪ್ಪ ಇದರಿಂದ ಫಲ, ಸುಲಭದಿಂದಲೇ ಮೋಕ್ಷ ಪಡೆಯುವ ಮಂತ್ರ ಅಂತ ಹೇಳ್ತಾರೆ. ಮತ್ತು ಯಾರು ಇದನ್ನು ಉಪದೇಶ ಮಾಡಿದ್ರು, ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ, ಸಾಕ್ಷಾತ್ ಪರಮೇಶ್ವರ ತನ್ನ ಪತ್ನಿಯಾದ ಪಾರ್ವತಿಗೆ ಉಪದೇಶವನ್ನು ಮಾಡತಕ್ಕಂಥ ಒಂದು ಮಹತ್ತರವಾದ ಈ ಮಂತ್ರವನ್ನು ಈ ದಿನದಿಂದಲೇ ಇದೇ ಒಂದು ಉಪದೇಶವಂತ ತಗೊಂಡು, ಉಪದೇಶ ಅನ್ನೋದಕ್ಕಿಂತ ಇದೇ ಪರಮಾತ್ಮ ಒಂದು ತನ್ಮೂಲಕ ಕೊಟ್ಟಿರ್ತಕ್ಕಂಥ ಉಪದೇಶವನ್ನು ತಗೊಂಡು ದೇಶದಾದ್ಯಂತ ವಿಶ್ವದಾದ್ಯಂತ ಎಲ್ಲರೂ ಕೂಡ ರಾಮಚಿಂತನೆಯನ್ನು ಮಾಡಿರಿ, ಮಹಾಭತ್ ಚಿಂತನೆಯನ್ನು ಮಾಡಿರಿ, ಆದರೆ ಜೀಸಸ್ ಚಿಂತನೆಯನ್ನು ಮಾಡಿರಿ. ಭಗವಂತನ ಒಂದು ಎಸೆನ್ಸ್ ಏನಿದೆ, ಸಾರಾಂಶವನ್ನು ಅವನ ಅಸ್ತಿತ್ವದಲ್ಲಿ ನಮ್ಮ ಹೃದಯದಲ್ಲಿ ಇದ್ದಾನೆ ಎಂಬುದಾಗಿ ಹೇಳಿ, ನಮ್ಮ ಉಪನಿಷತ್ತುಗಳಲ್ಲಿ ಕೂಡ ಉಲ್ಲೇಖ ಇದೆ, ಹಾರ್ಟ್ ಈಸ್ ದ ಸೀಟ್ ಆಫ್ ದಿ ಸೋಲ್ ಅಂತ. ನಮ್ಮ ಹೃದಯವು ಭಗವಂತನ ನೆಲೆ, ಆತನ ಹೃದಯದಲ್ಲಿ ನಮ್ಮ ನಿಲ್ಲಿಸಿದ್ದಾನೆ. ಜೀಸಸ್ ಕ್ರೈಸ್ಟ್ ಹೇಳಿದ್ದಾರೆ, ದ ಕಿಂಗ್ಡಮ್ ಆಫ್ ಹೆವೆನ್ ಈಸ್ ವಿತ್ ಇನ್ ಯು ಅಂತ. ಪರಮಾತ್ಮ ನಮ್ಮ ಒಳಗಡೆ ಇದ್ದಾನೆ, ನಮ್ಮ ಸ್ವರ್ಗ ನಮ್ಮ ಒಳಗಡೆ ಇದೆ, ನಮ್ಮ ಹೃದಯದಲ್ಲಿ ಒಳಗಡೆ ಇದೆ ಎಂಬುದಾಗಿ ಸಾಕ್ಷಿ ಜೀಸಸ್ ಅದನ್ನೇ ಹೇಳಿದ್ದಾರೆ. ಮೊಹಮ್ಮದ್ ಕೂಡ ಪೈಗಂಬರ್ ಕೂಡ ಅದನ್ನೇ ಹೇಳಿದ್ದಾರೆ. ಎಲ್ಲವನ್ನೂ ಕೂಡ ನಾವೆಲ್ಲರೂ ಕೂಡ, ಯಾಕಂದರೆ ನಮ್ಮ ಈ ದೇಶದಲ್ಲಿ ಈಗ ಏನಾಗಿದೆ ಅಂದರೆ, ನಮ್ಮ ಗುರುಗಳ ಒಂದು ವಿಷಯ ಹೇಳೋರು, ರಿಲಿಜಿಯನ್ ಡಿವೈಡ್ಸ್ ದ ಪೀಪಲ್, ಸ್ಪಿರಿಚುಯಾಲಿಟಿ ಯುನೈಟ್ಸ್ ದ ಪೀಪಲ್ ಅಂತ. ಒಂದು ಈ ಧರ್ಮ, ಜಾತಿ, ಮತ ಧರ್ಮ ಜನಗಳನ್ನ ಡಿವೈಡ್ ಮಾಡುತ್ತಂತೆ. ಅದು ನಿಜವಾದ ಆಧ್ಯಾತ್ಮಿಕತೆ, ದೇವರ ಚಿಂತನೆ ಯಾರಿಗೆ ನಿಜವಾಗ್ಲೂ ಇದೆಯೋ ಅಥವಾ ಯಾರನ್ನೂ ಕೂಡ ದ್ವೇಷಿಸಲ್ಲ, ಯಾರು ಕೂಡ ಡಿವೈಡ್ ಆಗೋಕ್ಕೆ ಆದರೆ ಬಿಡೋಲ್ಲ ಎಂಬುದಾಗಿ ಹೇಳ್ತಾ, ತನ್ಮೂಲಕ ಈ ರಾಮನವನ ನಿರಂತರವಾಗಿ ಜಪ ಮಾಡಿರಿ ಅಂತ ಹೇಳ್ತಾ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು. ನಮಸ್ಕಾರ.